ಸ್ನೇಹಿತರೆ ನಮಸ್ಕಾರ. ಸೆಲೆಬ್ರಿಟಿಗಳು ಬಣ್ಣದ ಲೋಕದಲ್ಲಿರೋರ ಜೀವನ ಯಾವತ್ತೂ ಕೂಡ ಗಾಜಿನ ಮೇನಿಲ್ಲ ಜೀವನ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಿನಿಮಾ ರಂಗದಲ್ಲಿ ಎಷ್ಟೇ ದೊಡ್ಡ ಹೆಸರನ್ನ ಸಂಪಾದನೆ ಮಾಡಿದರೂ ಕೂಡ ವೈಯಕ್ತಿಕ ಬಾಳಿನಲ್ಲಿ ಅಲ್ಲಲ್ಲಿ ಎಡುತ್ತಾ ಇರುವಂಥ ಅದೆಷ್ಟೋ ಘಟನೆಗಳು ಈಗ ಮುನ್ನೆಲೆಗೆ ಬರ್ತಿದ್ದಾವೆ. ಮದುವೆ ಎಷ್ಟು ಬೇಗ ಸುದ್ದಿ ಆಗ್ತದೋ ಡಿವೋರ್ಸ್ ಆಗುವಂಥ ವಿಚಾರಗಳು ಕೂಡ ಅಷ್ಟೇ ಬೇಗ ಸುದ್ದಿ ಆಗ್ತದೆ. ಇದು ಕೇವಲ ಡಿವೋರ್ಸ್ ಅಲ್ಲ, ಪರಸ್ಪರ ಭಿನ್ನಾಭಿಪ್ರಾಯಗಳು, ಪರಸ್ಪರ ವಾಕ್ ಸಮರಗಳು, ಒಬ್ಬರ ಮೇಲೆ ಮತ್ತೊಬ್ಬರ ಆರೋಪಗಳು ಇದು ಕೂಡ ಆಗಾಗ ಸುದ್ದಿ ಆಗ್ತಾನೆ ಇರ್ತದೆ. ಅದೇ ರೀತಿ ಈಗ ಕನ್ನಡದ ಪ್ರಖ್ಯಾತ ನಿರ್ದೇಶಕ, ನಿರ್ಮಾಪಕ, ಜೊತೆಗೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಕಲಾ ಸಾಮ್ರಾಟ್ ಅಂತೇಳಿ ಹೆಸರನ್ನು ಸಂಪಾದನೆ ಮಾಡಿರುವಂಥ ಎಸ್ ನಾರಾಯಣ್ ಅವರ ಬದುಕಿನಲ್ಲೂ ಕೂಡ ಇಂಥದ್ದೇ ಬಿರುಗಾಳಿ ಎದ್ದಿದೆ. ಎಸ್ ನಾರಾಯಣ್ ಅವರ ಕುಟುಂಬದಲ್ಲಿ ಈಗ ಇದ್ದಿರುವಂಥ ಬಿರುಗಾಳಿ ಇಡೀ ಕುಟುಂಬವನ್ನೇ ಆವರಿಸಿದೆ. ಜೊತೆಗೆ ಎಸ್ ನಾರಾಯಣ್ ಅವರನ್ನು, ಎಸ್ ನಾರಾಯಣ್ ಅವರ ಪತ್ನಿಯನ್ನ, ಹಾಗೆಯೇ ಎಸ್ ನಾರಾಯಣ್ ಅವರ ಪುತ್ರನನ್ನ ಕಟಕಟೆಯಲ್ಲಿ ನಿಲ್ಲಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಅಸಲಿಗೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಸ್ ನಾರಾಯಣ್ ಅವರ ಮಗನ ಮೇಲೆ ಮತ್ತು ಎಸ್ ನಾರಾಯಣ್ ಅವರ ಮೇಲೆ ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿ ದಾಖಲಾಗಿರುವಂಥ FIR. ಹೌದು, ಕನ್ನಡದ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಅವರ ಪುತ್ರ ಆತನ ಪತ್ನಿಯ ಮೇಲೆ, ಅಂದರೆ ಪವನ್ ಇದನ್ನಲ್ಲ ಎರಡನೇ ಪುತ್ರ, ಈತ ಪತ್ನಿಯ ಮೇಲೆ ಈಗ ಹಲ್ಲೆಯನ್ನು ಮಾಡಿದ್ದಾನೆ. ವರದಕ್ಷಿಣೆಗಾಗಿ ಕಿರುಕುಳವನ್ನು ಕೊಡ್ತಿದ್ದಾನೆ. ಕೇವಲ ವರದಕ್ಷಿಣೆಗಾಗಿ ಕಿರುಕುಳ ಮಾತ್ರ ಅಲ್ಲ, ಆರಂಭದಿಂದ ಇಲ್ಲಿವರೆಗೂ ಕೂಡ ನಿರಂತರವಾದಂತಹ ದೌರ್ಜನ್ಯವನ್ನು ಎಸಗ್ತಿದ್ದಾನೆ ಎನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪ್ರತಿಯಾಗಿ ಎಸ್ ನಾರಾಯಣ್ ಅವರು ಕೂಡ ಈಗ ಕಟುವಾಗಿ ಒಂದು ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ, ಒಂದು ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಅವರ ಬಾಳಿನಲ್ಲಿ ಆಗಾಗ ಬಿರುಗಾಳಿ ಹೇಳ್ತಾನೆ ಇರ್ತದೆ. ಕೆಲವು ವರ್ಷಗಳ ಹಿಂದೆ ಫೈನಾನ್ಷಿಯಲಿ ಕ್ರೈಸಿಸ್ನಲ್ಲಿ ಬಹಳಲ್ಲಿ ಬೆಂಡಾಗಿ ಹೋಗಿದ್ದಂಥ ಎಸ್ ನಾರಾಯಣ್ ಅವರಿಗೆ ಈಗ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ಸವಾಲುಗಳು ಎದುರಾಗ್ತಿದ್ದಾವೆ ಅನ್ನೋದಕ್ಕೆ ಈಗ ದಾಖಲಾಗಿರುವಂಥ FIR ಸಾಕ್ಷಿ. ಎಸ್ ನಾರಾಯಣ್ ಅವರ ಮಗ, ಎರಡನೇ ಮಗ ಪವನ್, ಆತನ ಪತ್ನಿ ಈಗ ಕೊಟ್ಟಿರುವಂಥ ದೂರು ಭಾರಿ ಗಂಭೀರವಾದಂಥ ದೂರು. ಪವನ್ ಪತ್ನಿ ತಮ್ಮ ಮೇಲೆ ವರದಕ್ಷಿಣೆ ಕಿರುಕುಳವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರನ್ನ ಈಗಾಗಲೇ ಕೊಡಲಾಗಿದೆ. ಈ ದೂರಿನ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದ್ದು, FIR ನಲ್ಲಿ ಪವನ್ ಅನ್ನ A1, ಎಸ್ ನಾರಾಯಣ್ ಅವರನ್ನ A2 ಆರೋಪಿಯನ್ನಾಗಿ ಮಾಡಲಾಗಿದೆ. ಪರಿಣಾಮ ಈಗ ಎಸ್ ನಾರಾಯಣ್ ಮತ್ತು ಪವನ್ ಇಬ್ರು ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆಯು ಕೂಡ ದಟ್ಟವಾಗಿ ಕಾಣಿಸ್ತಿದೆ. ಈಗ ಎಸ್ ನಾರಾಯಣ್ ಅವರ ಪುತ್ರ ಹಾಗೂ ಸೊಸೆ 2021ರಲ್ಲಿ ಸಂಪ್ರದಾಯದಂತೆಯೇ ಮದುವೆ ಆಗ್ತಾರೆ. ತಮ್ಮ ಪತಿ ಹೆಚ್ಚು ಓದಿಲ್ಲ, ಹೀಗಾಗಿ ಅವರಿಗೆ ಎಲ್ಲೂ ಕೂಡ ಕೆಲಸ ಸಿಗ್ತಾ ಇರಲಿಲ್ಲ. ಎಲ್ಲ ಕೆಲಸವನ್ನ ಮಾಡಿ ಈ ಸಂಸಾರವನ್ನ ನಾನೇ ಸಾಗಿಸಬೇಕಾಗಿತ್ತು. ಈ ಮಧ್ಯೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ತರಬೇತಿಯ ಕಾರಣಕ್ಕೋಸ್ಕರ. ಅಲ್ಲಿಯೂ ಕೂಡ ಸರಿಯಾಗಿ ವ್ಯವಹಾರಗಳು ನಡೀದೇ ಇರೋ ಕಾರಣಕ್ಕೋಸ್ಕರ, ಲಾಸ್ ಆದಂಥ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ಕೂಡ ಮುಚ್ಚುತ್ತಾರೆ. ಈ ಸಂಸ್ಥೆಯನ್ನು ಶುರು ಮಾಡುವುದಕ್ಕೆ ನನ್ನ ಚಿನ್ನಾಭರಣಗಳನ್ನು ಒತ್ತೆ ಇಟ್ಟು 10 ಲಕ್ಷ ರೂಪಾಯಿಗಳನ್ನು ಕೂಡ ನಾನು ಕೊಟ್ಟಿದ್ದೆ. ಆದರೆ ಸಂಸ್ಥೆ ನಷ್ಟವನ್ನು ಅನುಭವಿಸ್ತು. ಅದನ್ನು ತೂಗಿಸುವುದಕ್ಕೆ ಮತ್ತೆ ಸಹಾಯ ಮಾಡಿ ನನಗೆ ಒಂದು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಈಗ ನನ್ನ ಮೇಲೆ ಒಂದು ರೀತಿಯಲ್ಲಿ ಮನ ಬಂದಂತೆ ವರದಕ್ಷಿಣೆಯನ್ನು ಕೊಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ಬಿಟ್ಟು ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪತಿ ಹಾಗೂ ಅತ್ತೆ, ಅಂದರೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಅವರು ವರದಕ್ಷಿಣೆ ತರುವಂತೆ ನಿರಂತರವಾದಂಥ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅತ್ತೆ ಗಂಡ ಸೇರಿಕೊಂಡು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನನ್ನ ಮದುವೆ ಸಮಯದಲ್ಲೂ ಕೂಡ ಉಂಗುರ ಮತ್ತು ಇತರ ಖರ್ಚುಗಳಿಗಾಗಿ ನನ್ನ ಹೆಸರನ್ನು ಹೇಳ್ಕೊಂಡು ಹಣವನ್ನು ಪಡೆದಿದ್ರು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನು, ದೂರುಗಳನ್ನು, ಗಂಭೀರ ಆರೋಪಗಳನ್ನು ಈಗ ಈ ಪವನ್ ಪತ್ನಿ ಮಾಡಿದ್ದಾರೆ. ಇದಕ್ಕೆ ಈಗಾಗಲೇ ಎಸ್ ನಾರಾಯಣ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ, ಪ್ರತ್ಯಾರೋಪಗಳನ್ನು ಕೂಡ ಮಾಡಿದ್ದಾರೆ. ಸೊಸೆ ನೀಡಿರುವಂತಹ ಆರೋಪಕ್ಕೆ ಅಥವಾ ಸೊಸೆ ಮಾಡಿರುವಂಥ ಆರೋಪ, ಸೊಸೆ ಕೊಟ್ಟಿರುವಂಥ ದೂರಿಗೆ ಈಗ ಎಸ್ ನಾರಾಯಣ್ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆ ನಡೆದಿತ್ತು. ಅದ್ದೂರಿಯಾಗಿ ಈ ಮದುವೆಯನ್ನು ನಡೆಸಿಕೊಡಲಾಗಿತ್ತು. 4 ವರ್ಷ ಕಳೆಯೋದ್ರೊಳಗಡೆ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿರೋದು ದುರಂತ. ಇದರ ಜೊತೆಗೆ ಈಗಾಗಲೇ ಈ FIRಗೆ ಸಂಬಂಧಪಟ್ಟಂತೆ, ಈ ದೂರಿಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ. ಈ ಮುನ್ನೆಲೆಗೆ ಬಂದಂತಹ ಬೆನ್ನಲ್ಲೇ ಈಗ ಎಸ್ ನಾರಾಯಣ್ ಹೇಳೋದೇನು ಅನ್ನುವಂಥದ್ದು ಪ್ರಮುಖವಾಗ್ತದೆ. ಯಾಕಂತ ಹೇಳಿದ್ರೆ ಎಸ್ ನಾರಾಯಣ್ ಮೇಲೇ ಈ ಆರೋಪಗಳು ಕೇಳಿ ಬಂದಿರೋದ್ರಿಂದ ಎಸ್ ನಾರಾಯಣ್ ಹೇಳೋದೇ ಅತ್ಯಂತ ಪ್ರಮುಖ ಆಗ್ತದೆ. ಆಮೇಲೆ ಎಸ್ ನಾರಾಯಣ್ ಸಾಕಷ್ಟು ಇಂತಹ ಸಾಂಸಾರಿಕ ಅಡೆತಡೆಗಳು ಎದುರಾಗುವಂಥ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತವರು.
ಆದರೆ ತಮ್ಮ ಒಂದು ಕುಟುಂಬದಲ್ಲಿ ಇಂಥದ್ದೊಂದು ಆರೋಪಗಳು ಬಂದಿದ್ದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಎಸ್ ನಾರಾಯಣ್ಗೆ ಆಗಲಿಲ್ವಾ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಹೇಳ್ತದೆ. ಎಸ್ ನಾರಾಯಣ್ ಮಾಧ್ಯಮಗಳ ಜೊತೆಗೆ ಮಾತನಾಡಿ ತನ್ನ ಮೇಲೆ ಬಂದಿರುವಂಥ ಆರೋಪಗಳನ್ನು ತಳ್ಳಿ ಹಾಕ್ತಾರೆ. ಪವಿತ್ರ ಮನೆ ಬಿಟ್ಟು ಹೋಗಿ 14 ತಿಂಗಳುಗಳೇ ಆಗಿದ್ದಾವೆ. ಮದುವೆಯಾಗಿ 1 ತಿಂಗಳು ಮಾತುಕತೆ ಸಹ ಇರಲಿಲ್ಲ ನಮ್ಮ ನಡುವೆ. ಮನೆ ಬಿಟ್ಟು ಹೋದ ಕೂಡಲೇ ಕಂಪ್ಲೇಂಟನ್ನು ಕೊಡ್ಬೋದು ಅದಕ್ತಲ್ಲ. ಈಗ ಯಾಕೆ ಇಷ್ಟು ತಡ ಮಾಡಿದ್ದು ಕಂಪ್ಲೇಂಟ್ ಕೊಡೋದಕ್ಕೆ? ವರದಕ್ಷಿಣೆ ಪಿಡುಗು ತೊಡಗಬೇಕು. ಯಾಕಂತ ಹೇಳಿದ್ರೆ ವರದಕ್ಷಿಣೆ ಕೇಸ್ ಅನ್ನೋದು ಒಂದು ಅಸ್ತ್ರವಾಗಿ ಹೋಗಿದೆ. ಸಿನಿಮಾ ಮಾಡಿದವನು ನಾನು, ಆದರೆ ಈಗ ನನ್ನ ಮೇಲೇನೆ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ. ಈ ವರದಕ್ಷಿಣೆ ಕಿರುಕುಳ ತೊಲಗಬೇಕಂತಲೇ ಸಿನಿಮಾಗಳನ್ನು ಮಾಡಿದ್ದೆ ನಾನು, ಆದರೆ ಅದೇ ವರದಕ್ಷಿಣೆ ಕೇಸ್ ನನ್ನ ಮೇಲೆ ಈಗ ಬಂದು ಬಿದ್ದಿದೆ. ವರದಕ್ಷಿಣೆ ಕೇಸ್ ಅನ್ನೋದು ಕೆಲ ಮಹಿಳೆಯರ ಅಸ್ತ್ರವಾಗಿ ಈಗ ಬಳಕೆ ಆಗ್ತಿರೋದು ದುರಂತ ಅಂತೇಳಿ ಹೇಳ್ತಾರೆ. ಇನ್ನು ಸೊಸೆಯ ಈ ದೂರಿನಿಂದ ನನಗೆ ಆಶ್ಚರ್ಯ, ಆಘಾತ ಯಾವುದೂ ಕೂಡ ಆಗಿಲ್ಲ. ಸೊಸೆಯನ್ನು ತರುವಂತಹ ಎಲ್ಲ ಹಿರಿಯರಿಗೂ ಕೂಡ ಇದು ತಪ್ಪಿದಲ್ಲ. ನಮ್ಮ ತಂದೆ 60ರ ದಶಕದಲ್ಲಿ ವರದಕ್ಷಿಣೆ ವಿರುದ್ಧ ಚಳುವಳಿಯನ್ನು ಮಾಡಿದವರು. ನಾನು ಸಹ ಸಿನಿಮಾಗಳಲ್ಲಿ ವರದಕ್ಷಿಣೆ ವಿರುದ್ಧ ಜಾಗೃತಿಯನ್ನು ಮೂಡಿಸಿರುವಂಥ ವ್ಯಕ್ತಿ. ಅಥವಾ ನಾನು ನಮ್ಮ ಮನೆತನದಲ್ಲಿ ಯಾರೂ ಸಹ ವರದಕ್ಷಿಣೆಯ ಪರವಾಗಿ ಇರೋರಲ್ಲ. ಆದರೆ ಮಹಿಳೆಯರಿಗೆ ವರದಕ್ಷಿಣೆ ದೂರು ಅನ್ನೋದು ಸುಲಭಕ್ಕೆ ಸಿಗುವಂಥ ಅಸ್ತ್ರ. ಹಾಗಾಗಿ ಅದನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಇನ್ನು ಪವನ್ ಹಾಗೂ ಪವಿತ್ರ ಪರಸ್ಪರ ಪ್ರೀತಿಸಿ ಮದುವೆ ಆದವರು. ನಾವು ವಿರೋಧವನ್ನು ಮಾಡಿರಲಿಲ್ಲ. ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದಾಗ ಆ ಕುಟುಂಬದ ಗೌರವ, ಹಿನ್ನೆಲೆ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಬಾಳೋದನ್ನು ಕಲಿಬೇಕು. ನಾವೆಲ್ಲರಿಗೂ ಕೂಡ ಬುದ್ಧಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಯುವ ಪೀಳಿಗೆ ನಮ್ಮಂತಹ ಯುವಕರು ಹೇಳುವಂಥ ಮಾತುಗಳನ್ನು ಕೇಳೋದೂ ಕೂಡ ಇಲ್ಲ. ಸಂಸ್ಕಾರಬದ್ಧವಾಗಿ ಬದುಕುವ ಕಾಲಘಟ್ಟವೇ ಮುಗಿದು ಹೋಯ್ತೋನು ಅಂತೇಳಿ ಅನಿಸುತ್ತೆ ಅಂತೇಳಿ ಎಸ್ ನಾರಾಯಣ್ ಅತ್ಯಂತ ಬೇಸರದಿಂದ ಹೇಳ್ತಾರೆ. ಇನ್ನು ಹಿರಿಯರು ಸಂಸ್ಕಾರವನ್ನು ಕಲಿಸಬೇಕಿತ್ತು, ಅದನ್ನು ಕಲಿಸಲಿಲ್ಲ. ಇದು ಬಗೆಹರಿಸಲಾಗದಂತಹ ಕಗ್ಗಂಟಾಗಿ ಹೋಯಿತು. ಅವರ ಹಿರಿಯರನ್ನು ಕರೆಸಿ ಮಾತನಾಡಿದೆ, ಯಾವುದೂ ಸಹ ಸರಿದಾರಿಗೆ ಬರಲೇ ಇಲ್ಲ. ಮಾತುಕತೆ ಫಲಕಾರಿ ಆಗಲಿಲ್ಲ. ಅದಾದ ಬಳಿಕ ಅವ್ರಿಗೂ ಕೂಡ ಅನಿಸಿರಬಹುದು, ಹೇಗಾದರೂ ಇವರಿಗೆ ತೊಂದರೆ ಕೊಡೋಣ ಅಂತೇಳಿ. ಹಾಗಾಗಿ ಈ 1 ವರ್ಷ ಆದಮೇಲೆ ಈಗ ದೂರನ್ನು ಕೊಟ್ಟಿದ್ದಾರೆ. ನಾನು ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಬದುಕಿದವನು, ಸಮಾಜದ ಸ್ವಚ್ಛತೆಯಲ್ಲಿ ತೊಡಗಿಕೊಂಡವನು. ನನ್ನ ಮೇಲೆ ಮಾಡಿರುವಂಥ ಆರೋಪಗಳಲ್ಲಿ ಹುರುಳಿಲ್ಲ ಅಂತೇಳಿ ಹೇಳ್ತಾರೆ. ನಾನೇ ದುಡಿದು ಸಾಕ್ತಿದ್ದೆ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳಿರುವಂಥ ಮಾತಿಗೆ ವ್ಯಂಗ್ಯವಾಡಿರುವಂಥ ಎಸ್ ನಾರಾಯಣ್ ಅವರು, ಹೌದು, ನಾನು ಕೈಕಾಲು ಮುರ್ಕೊಂಡು ಮನೆಯಲ್ಲಿ ಕೂತಿದ್ದೀನಿ ನೋಡಿ, ನನ್ನ ಮನೆಯವರನ್ನ ಅವರೇ ಸಾಕ್ತಾ ಇದ್ದಾರೆ. ಮುಂದುವರೆದು ನನ್ನನ್ನು ಯಾರೂ ಕೂಡ ಸಾಕುವಂಥ ಅಗತ್ಯ ಇಲ್ಲ. 8 ಮಂದಿಗೆ ನಾನೇ ಕೆಲಸವನ್ನು ಕೊಟ್ಟಿದ್ದೇನೆ. ನನ್ನ ಕುಟುಂಬದ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಹಾಗಾಗಿ ನಾನು ಅವರ ವಿರುದ್ಧ ಆರಾಮಾಗಿ ಮನೆಯಲ್ಲಿರಲಿ, ಪುಸ್ತಕವನ್ನು ಓದಲಿ, ಮನೆಯಿಂದನೇ ಏನಾದರೂ ಮಾಡಲಿ ಅಂತೇಳ್ಬಿಟ್ಟು ಹೇಳ್ತೇನೆ ಹೊರತು ಈ ರೀತಿಯೆಲ್ಲ ಮಾಡುವಂತಹ ಮನುಷ್ಯನೇ ಅಲ್ಲ. ಗಾಯ ಆಗಿದ್ರೆ ಮುಲಾಮು ಹಚ್ಬೋದು, ಗಾಯವೇ ಇಲ್ಲದೆ ನೋವು ಅಂದರೆ ಏನು ಮಾಡೋದು ಹೇಳಿ ಅಂತೇಳಿ ಮಾರ್ಮಿಕವಾಗಿ ಎಸ್ ನಾರಾಯಣ್ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಕರಣ ಈಗ ಕೋರ್ಟ್ನಲ್ಲಿದೆ. ಹಾಗಾಗಿ ಆ ಯುವತಿಯ ಬಗ್ಗೆ ನಾನು ಹೆಚ್ಚು ಮಾತನಾಡುವಂತಿಲ್ಲ. ಅವರು ಕೋರ್ಟ್ಗೆ ಹೋಗಿದ್ದಾರೆ, ಸರಿ, ನಾವು ಕೂಡ ಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಗೆಲ್ಲುವಂಥ ವಿಶ್ವಾಸ ನನಗೆ ಇದೆ ಅಂತೇಳಿ ಹೇಳಿದ್ದಾರೆ. ಬಟ್ ಇದು ಈಗಾಗಲೇ ಕೋರ್ಟು, ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿರೋದ್ರಿಂದ ಇದು ಈಗ ಕಾನೂನಿನ ಚೌಕಟ್ಟಿನಲ್ಲಿಯೇ ಬಗೆಹರಿಬೇಕೇ ಹೊರತು ಇದು ಬೇರೆ ಯಾವುದೇ ಹಂತದಲ್ಲೂ ಕೂಡ ಬಗೆಹರಿಯುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ. ಆದರೆ ಇಲ್ಲಿ ದುರಂತ ಅಂತೇಳಿ ಅನಿಸೋದು, ಒಂದು ಇಂತಹ ನಿರ್ದೇಶಕನ ಕುಟುಂಬದಲ್ಲಿ ಅವರೇ ಹೇಳಿರುವಂತೆ ಸಾಕಷ್ಟು ಇಂತಹ ಸಿನಿಮಾಗಳನ್ನು ಮಾಡಿರುವಂಥ ನಿರ್ದೇಶಕನಿಗೇ ಇದನ್ನು ಹ್ಯಾಂಡಲ್ ಮಾಡಲಿಕ್ಕಾಗಲಿಲ್ಲ, ಸರಿದಾರಿಗೆ ತರಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಈ ಸಮಾಜ ಎತ್ತ ಸಾಗ್ತಿದೆ, ಈ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಎತ್ತ ಸಾಗ್ತಿದ್ದಾರೆ, ಮನುಷ್ಯನ ಆಲೋಚನೆಗಳು ಎತ್ತ ಹೋಗ್ತಿದ್ದಾವೆ ಅನ್ನೋದಕ್ಕೆ ನಾವು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿರೋದಂತೂ ಕಟು ವಾಸ್ತವ. ಬಟ್ ನಿಮ್ಗೇನನ್ಸುತ್ತೆ ಸ್ನೇಹಿತರೆ, ಈ ಆರೋಪಗಳು, ಪ್ರತ್ಯಾರೋಪಗಳು, ಇಲ್ಲಿನ ಒಳ ಸುಳಿವುಗಳನ್ನು ಗಮನಿಸಿದಾಗ ನಿಮಗೇನನ್ಸುತ್ತೆ? ಇದು ಎಷ್ಟರ ಮಟ್ಟಿಗೆ ಸತ್ಯ ಇರ್ಬೋದು ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.